ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸದಾಗಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಜರ್ನಲ್ ಎಂಟ್ರಿ ಪ್ರಿಪೇರ್ನ ಮಾಡೋದು ನಿಮಗೆ ಫಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ, 3 ಗೋಲ್ಡನ್ ರೂಲ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾಗಿದ್ದ ತಕ್ಷಣ ಅಮೇರಿಕನ್ ಸಿಸ್ಟಮಲ್ಲಿ ಒಂದು ರೂಲ್ಸ್ನ ಹೇಳ್ಕೊಟ್ಟೆ, ಅದು ಕೂಡ ಸೇಮ್ ಹಾಗೆ ಇದೆ. ಅಮೇರಿಕನ್ ರೂಲ್ಸ್ ಯಾವ ರೀತಿ ಇದೆಯಲ್ಲ ಅದೇ ಥರನೇ ಇರುತ್ತೆ. ಸೊ ಇಲ್ಲೇನು ಮಾಡ್ತಾಯಿದ್ವಿ, ಅಮೇರಿಕನ್ ರೂಲ್ಸು 4 ಹೇಳೋದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸಿಲೆಬಸ್ ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಜರ್ನಲ್. ಎಲ್ಲರೂ ಹೆಡ್ಡಿಂಗ್ ಹಾಕಬೇಕು, ಜರ್ನಲ್. ಅಮೇರಿಕನ್ ಸಿಸ್ಟಮಲ್ಲಿ 4 ರೆಕಾರ್ಡಿಂಗ್ ಸಿಸ್ಟಮ್ಸ್ ಇದ್ದಾವೆ, 5 ರೆಕಾರ್ಡಿಂಗನ್ನು ಮಾಡುವಂಥ ಸಿಸ್ಟಮ್ಸ್ ಇವೆ. ಅವುಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಜರ್ನಲ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಜರ್ನಲ್ ಅಂತ ಹೆಡ್ಡಿಂಗ್ ಹಾಕಿ. ಜರ್ನಲ್ ಫಸ್ಟ್ ಏನು ಮಾಡೋಣ, ಜರ್ನಲ್ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಏನು ಮಾಡೋಣ, ಮುಂದಿನ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನಾನು ಅಮೇರಿಕನ್ ಸಿಸ್ಟಮ್ನ ಯಾಕೆ ಹೇಳಲಿಲ್ಲಪ್ಪ ಅಂದರೆ ಸೇಮ್ ಅದನ್ನು ಹೇಳಿದ್ರೂ ಅದೇ ಆನ್ಸರ್ ಬರುತ್ತೆ. ಆ 3 ರೂಲ್ಸ್ನು ನೀವು ಪರ್ಫೆಕ್ಟ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ ಎಕ್ಸಾಮ್ಗೆ ಅಮೇರಿಕನ್ ಸಿಸ್ಟಮೇ ಯೂಸ್ ಇದೆ, ಗೋಲ್ಡನ್ ರೂಲ್ಸು ನಿಮ್ಮ ಲೈಫಲ್ಲಿ ಯೂಸ್ ಇದೆ. ಸೊ ಎಕ್ಸಾಮ್ಸಲ್ಲಿ ಅಮೇರಿಕನ್ ಸಿಸ್ಟಮ್ ಇರೋದ್ರಿಂದ ನೀವು ಆ ಅಮೇರಿಕನ್ ಸಿಸ್ಟಮ್ ರೂಲ್ಸ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ಅದು ಕೂಡ ನಾನು ನಿಮಗೆ ನೋಟ್ಸನ್ನು ಕೊಡ್ತೀನಿ. ಆ ನೋಟ್ಸ್ಗಳ ಮುಖಾಂತರ ಏನು ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಜರ್ನಲ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೆಡ್ಡಿಂಗ್ ಹಾಕಿ ಜರ್ನಲ್. ಇಂಟ್ರೊಡಕ್ಷನ್. ಫಸ್ಟು ಇಂಟ್ರೊಡಕ್ಷನ್ ಬರ್ಕೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇರ್ ಆರ್ 3 distinct stages. There are 3 stages. There are 3 stages in double entry system of accounting. There are 3 stages. Stage ಅಂದರೆ ಹಂತಗಳು. 3 stages in a double entry system of double entry system of accounting. In a double entry system of accounting. Stage number 1. Stage number 1. Generally transactions are recorded immediately. In a waste book. Number 2, ಆರ್ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ರಫ್ ಬುಕ್ ಆರ್ ಮೆಮೊರಂಡಮ್ ಬುಕ್. ಮೆಮೊರಂಡಮ್ ಬುಕ್. Number 2, then the entries in the journal. Then the entries in the journal and post them into the ledger. Post them into the ledger. Finally, a trial balance is prepared. A trial balance is prepared. Finally, a trial balance is prepared, comma, with the help of
with the help of trial balance final accounts are prepared. Final accounts are prepared. ಓಕೆ ವಿದ್ಯಾರ್ಥಿಗಳೇ, ಕಂಪ್ಲೀಟ್ ಆಯಿತಾ? ಸೊ ಇಲ್ಲಿ 3 ಸ್ಟೇಜಸ್ ಬರ್ತವೆ. ಯಾವುಗಳನ್ನ ರೆಕಾರ್ಡ್ ಮಾಡೋದು? ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡೋದು. ಟ್ರಾನ್ಸಾಕ್ಷನ್ ಅಂದರೆ ಒಂದು ಸಂಸ್ಥೆಯ ವಹಿವಾಟನ್ನು ರೆಕಾರ್ಡ್ ಮಾಡೋಕ್ಕೆ ನಾವು 3 ಹಂತಗಳನ್ನ ತೆಗೆದುಕೊಳ್ತೀವಿ. ಯಾರು ತಗೊಳ್ತಾರೆ ಇಲ್ಲಿ? ಅಕೌಂಟೆಂಟ್. ಅಕೌಂಟೆಂಟ್ ಅಂದರೆ ಯಾರು? ಲೆಕ್ಕಿಗ ಅಂತ ಕರಿತೀವಿ. ಸಂಸ್ಥೆಯಲ್ಲಿರುವಂಥ ಒಬ್ಬ ವ್ಯಕ್ತಿ, ಅಕೌಂಟ್ಗಳನ್ನು ನೋಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ, ಅಕೌಂಟ್ಗಳನ್ನ ಪ್ರಿಪೇರ್ ಮಾಡುವಂಥ ಒಬ್ಬ ವ್ಯಕ್ತಿ 3 ಸ್ಟೇಜ್ಗಳಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಅಕೌಂಟ್ಗಳನ್ನ ಏನು ಮಾಡ್ತಾನೆ ಅಂದ್ರೆ ರೆಕಾರ್ಡ್ ಮಾಡ್ತಾನೆ. ಅಕೌಂಟ್ ಅಂದರೆ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡ್ತಾರೆ. ಸೊ ರೆಕಾರ್ಡ್ ಮಾಡೋಕ್ಕೆ ನಮಗೇನು ಬೇಕು? ಟ್ರಾನ್ಸಾಕ್ಷನ್ಸ್ ಬೇಕು, ಅಂದರೆ ವಹಿವಾಟು ಬೇಕು. ವಹಿವಾಟು ಆದ್ರೇ ನಾವು ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋಕ್ಕೆ ಬರುತ್ತೆ. ವಹಿವಾಟೇ ಆಗಿಲ್ಲ ಅಂದರೆ ರೆಕಾರ್ಡ್ಸ್ಗಳೆಲ್ಲ ಎಂಟಿ ಆಗ್ತಾವೆ. ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಹತ್ರ ಹಣ ಇದ್ರೇ ಮುಂದೆ ಕೆಲಸ ಆಗುತ್ತೆ, ಹಣ ಇರಲಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ. ಆ ರೀತಿ ಇಲ್ಲಿ ಏನಾಗುತ್ತೆಪ್ಪ ಅಂದರೆ ಒಬ್ಬ ಅಕೌಂಟೆಂಟು ತನ್ನ ಬುಕ್ಕಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಬರೀಬೇಕಾದ್ರೆ ಅಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಲೇಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡಿ, ಜರ್ನಲ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಈ 3 ಸ್ಟೆಪ್ಗಳನ್ನ ಅರ್ಥ ಮಾಡ್ಕೋಣ. ಫಸ್ಟ್ ಸ್ಟೆಪ್ ನಂಬರ್ 1, ಜನರಲಿ ಟ್ರಾನ್ಸಾಕ್ಷನ್ಸ್ ಆರ್, ವಹಿವಾಟುಗಳನ್ನು ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಇಮಿಡಿಯೇಟ್ಲಿ. ತಕ್ಷಣ ಟ್ರಾನ್ಸಾಕ್ಷನ್ ಆಯ್ತಂದರೆ ಜರ್ನಲ್ ಎಂಟ್ರಿಲಿ ಬರೆಯಲ್ಲ. ಜರ್ನಲ್ ಅನ್ನೋದು ಒಂದು ಬುಕ್, ಇದು ಸೆಪ್ರೇಟ್ ಬುಕ್. ಇದರಲ್ಲಿ ಸಿಸ್ಟಮೆಟಿಕಲಿ ಬರಿತೀವಿ ನಾವು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಡೈರೆಕ್ಟ್ಲಿ ಬರೆಯೋಕ್ಕಾಗಲ್ಲ. ಈಗ ನಾವು ಪಾಠ ಮಾಡ್ತಿರ್ತೀವಿ, ಪಾಠ ಮಾಡಿದ್ದು ನೀವು ಡೈರೆಕ್ಟ್ಲಿ ಫೇರಲ್ಲಿ ಬರಿತೀರಾ? ನಿಮ್ಮ ನೋಟ್ಸಲ್ಲಿ ಬರಿತೀರಾ? ಇಲ್ಲ. ಏನು ಮಾಡ್ತೀರಾ? ಒಂದು ರಫ್ ಬುಕ್ಕಲ್ಲಿ ಬರ್ಕೊಳ್ತೀರಾ. ಯಾಕೆ ಹೇಳಿ? ಯಾಕೆ ಹೇಳ್ರಿ? ಏನಾದರೂ ಮಿಸ್ಟೇಕ್ಸ್ ಆಗ್ತಾವ? ಹೌದು, ಬರಿಬೇಕಾದ್ರೆ ಅಕ್ಷರ ದುಂಡಗಾಗಲ್ಲ. ಸೊ ಆ ಕಾರಣಕ್ಕಾಗಿ ನೀವು ರಫ್ ಬುಕ್ಕಲ್ಲಿ ಬರ್ಕೊಳ್ತೀರಾ. ಆಮೇಲೆ ಅದನ್ನು ಏನು ಮಾಡ್ತೀರಾ? ಮನೆಗೆ ಹೋಗಿದ ತಕ್ಷಣ ಫೇರಲ್ಲಿ ಬರೀತೀರಾ. ಅದೇ ಥರ ಇಲ್ಲೂ ಕೂಡ ಜನರಲಿ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇಮಿಡಿಯೇಟ್ಲಿ ಇನ್ ಅ ವೇಸ್ಟ್ ಬುಕ್. ವೇಸ್ಟ್ ಅಂದರೆ ಅದು ಯೂಸ್ ಆಗಲ್ಲ. ಒಂದ್ಸರಿ ಅದು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ? ಅದನ್ನು ಬಿಸಾಕಿಬಿಡ್ತೀವಿ. ಅಂಥದ್ದು ವೇಸ್ಟ್ ಬುಕ್. ರಫ್ ಬುಕ್ ಅಂತ ಕರಿತೀವಿ. ರಫ್ ಬುಕ್ ಅಂದರೂ ಒಂದೇ, ವೇಸ್ಟ್ ಬುಕ್ ಅಂದರೂ ಒಂದೇ, ಅಥವಾ ಮೆಮೊರಂಡಮ್ ಬುಕ್. ಸೊ ಫಸ್ಟ್ ಟ್ರಾನ್ಸಾಕ್ಷನ್ಗಳನ್ನ ಏನು ಬರೀಬೇಕು? ರಫ್ ಬುಕ್, ವೇಸ್ಟ್ ಬುಕ್ ಅಥವಾ ಮೆಮೊರಂಡಮ್ ಬುಕ್. ಸೊ ಫಸ್ಟ್ ಆಫ್ ಆಲ್ ಟ್ರಾನ್ಸಾಕ್ಷನ್ ಎಲ್ಲಿ ಬರೀತಾರೆ? ಹಾಗಾದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಡೈರೆಕ್ಟ್ಲಿ ಜರ್ನಲಲ್ಲಿ ಬರೆಯಲ್ಲ. ಎಲ್ಲಿ ಬರೀತಾರ? ವೇಸ್ಟ್ ಬುಕ್ಕಲ್ಲಿ ಬರೀತಾರೆ, ರಫ್ ಬುಕ್ಕಲ್ಲಿ ಬರೀತಾರೆ. ಸೆಕೆಂಡ್ ಸ್ಟೇಜ್ ನಂಬರ್ 2 ಯಾವುದಪ್ಪ ಅಂದರೆ ದೆನ್ ದ ಟ್ರಾನ್ಸಾಕ್ಷನ್ಸ್, ದೆನ್ ದ ಎಂಟ್ರೀಸ್ ಇನ್ ದ ಜರ್ನಲ್, ದೆನ್ ಆ್ಯಂಡ್ ಪೋಸ್ಟ್ ದೆಮ್ ಇನ್ ಟು ದು ಲೆಜರ್. ಏನು ಮಾಡ್ತಾರಂದ್ರೆ ಆ ಟ್ರಾನ್ಸಾಕ್ಷನ್ನ ಆಮೇಲೆ ಅದನ್ನು ಕ್ಲೀನಾಗಿ ನೋಡಿಕೊಂಡು ಡೇಟ್ ವೈಸ್ ನೋಡಿಕೊಂಡು ಎಲ್ಲಿ ಎಂಟ್ರಿ ಮಾಡ್ತಾರೆ? ಜರ್ನಲ್ ಬುಕ್ ಒಳಗೆ ಎಂಟ್ರಿ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಡೆಬಿಟ್ ಟು ಕ್ರೆಡಿಟು, ಡಬಲ್ ಎಂಟ್ರಿ ಸಿಸ್ಟಮ್. ಡೆಬಿಟ್ ಟು ಕ್ರೆಡಿಟ್ ಅವೆಲ್ಲ ಹೇಳಿದ್ನಲ್ಲ, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಅವುಗಳನ್ನ ಏನು ಮಾಡ್ತಾರೆ ಅಂದರೆ ಜರ್ನಲ್ ಮತ್ತು ಲೆಜರ್ಗಳಲ್ಲಿ ಪೋಸ್ಟ್ ಮಾಡ್ತಾರೆ. ಫಸ್ಟ್ ಜರ್ನಲ್ ಬರುತ್ತೆ. ದಿಸ್ ಈಸ್ ಅ ಫಸ್ಟ್ ಬುಕ್. ಯಾವ ಬುಕ್ ಇದು? ಫಸ್ಟ್ ಬುಕ್ ಆ್ಯಂಡ್ ಒರಿಜಿನಲ್ ಬುಕ್. ಡೂಪ್ಲಿಕೇಟ್ ಅಲ್ಲ, ರಫ್ ಅಲ್ಲ, ಇಟ್ ಈಸ್ ಎ ಒರಿಜಿನಲ್ ಬುಕ್. ಇಲ್ಲಿ ಬರೀತಂದ್ರೆ ಮುಗೀತು, ಫೈನಲ್. ಇವುಗಳನ್ನ ಏನು ಮಾಡಬೇಕು? ನೆಕ್ಸ್ಟು ಇಲ್ಲಿಂದ ಟ್ರಾನ್ಸ್ಫರ್ ಎಲ್ಲಿ ಮಾಡಬೇಕು? ಲೆಜರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಲೆಜರ್ ಅನ್ನೋದು ಒಂದು ಬುಕ್ಕು. ಇದಕ್ಕೆ ಅಪೋಸಿಟ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದು ಏನು ಮಾಡುತ್ತಪ್ಪ ಅಂದರೆ ಒಂದಕ್ಕೊಂದು ಅಣ್ಣ ತಮ್ಮ ಇದ್ದಂಗೆ. ಇದು ಅಣ್ಣ, ಇದು ತಮ್ಮ, ಅಥವಾ ಇದು ಅಣ್ಣ, ಇದು ತಮ್ಮ, ಹಿಂಗೂ ಇರ್ಬೋದು. ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇಲ್ಲಿ ಎಂಟ್ರಿ ಮಾಡಿದ್ದು ಇಲ್ಲಿ ಎಂಟ್ರಿ ಆಗಿರಬೇಕು, ಇಲ್ಲಿ ಎಂಟ್ರಿ ಆಗಿದ್ದು ಅಲ್ಲಿ ಎಂಟ್ರಿ ಆಗಿರಬೇಕು. ಆದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಎಂಟ್ರಿ ಆಗುತ್ತೆ. ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ವೇಸ್ಟ್ ಬುಕ್, ಸೆಕೆಂಡು ಜರ್ನಲ್ ಆ್ಯಂಡ್ ಲೆಜರ್ ಬುಕ್, ಪೋಸ್ಟ್ ಆಯಿತು. ನೆಕ್ಸ್ಟ್ ನಂಬರ್ 3 ಫೈನಲಿ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಟ್ರಯಲ್? ಈಗ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಬಟ್ಟೆ ತೊಗೊಂಡು ಡೈರೆಕ್ಟ್ಲಿ ಮನೆಗೆ ಬರ್ತೀರಾ, ಟ್ರಯಲ್ ಮಾಡಿ ನೋಡ್ತೀರಾ, ದ್ಯಾಟ್ ಈಸ್ ಟ್ರಯಲ್. ಹಾಗಾಗಿ ಅಕೌಂಟ್ಸ್ಗಳನ್ನ ಚೆಕ್ ಮಾಡೋದು, ಟ್ರಯಲ್ ಮಾಡೋದು, ಇದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಕರೆಕ್ಟಾಗಿ ಬರ್ದಿದ್ದಾರೆ ಇಲ್ಲ ಅನ್ನೋದು ಒಂದು ಸರಿ ಚೆಕ್ ಮಾಡ್ತಾರೆ. ಆ ಚೆಕ್ಕಿಂಗ್ ಏನಂತ ನಾವು ಟ್ರಯಲ್ ಬ್ಯಾಲೆನ್ಸ್. ಆಮೇಲೆ ಎಲ್ಲ ಕರೆಕ್ಟ್ ಇತ್ತು, ಓಕೆ ಆಯಿತು, ಅಲ್ಲಿಂದ ಎಲ್ಲಿ ಕಳಿಸ್ತಾರಪ್ಪ ಅಂದರೆ ಪ್ರಿಪೇರ್ಡ್ ವಿತ್ ದಿ
ದಿ ಹೆಲ್ಪ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್ ಅವಾಗ ಏನು ಮಾಡ್ತಾರೆ ಫೈನಲ್ ಅಕೌಂಟ್. ಈ ಫೈನಲ್ ಅಕೌಂಟೇ ನಮಗೆಲ್ಲ, ಇವೆಲ್ಲ ಏನಿಲ್ಲ, ಇದೇ ನಮ್ಮದೆಲ್ಲ ಫೈನಲ್. ಕೊನೆಗೆ ಒಂದು ಫೈನಲ್ ಅಕೌಂಟ್ ರೆಡಿ ಆಗುತ್ತೆ ವರ್ಷದ ಎಂಡಕ್ಕೆ 31/3. ನೆನಪಿದೆಯಲ್ಲ ಫೈನಾನ್ಸಿಯಲ್ ಇಯರ್ ಯಾವಾಗ ತಯಾರು ಮಾಡ್ತಾರೆ ಫೈನಲ್ ಅಕೌಂಟು 31/3 ಅಥವಾ ಡೇಟ್ ಯಾವಾಗೂ ಮಾಡ್ಬೋದು, ಆದರೆ ಎಂಡ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಫೈನಲ್ ಅಕೌಂಟಿಗೆ ಟ್ರಯಲ್ ಬ್ಯಾಲೆನ್ಸ್ ಅಂತ ಚೆಕ್ ಮಾಡಿಕೊಂಡು ಫೈನಲ್ ಅಕೌಂಟ್ ರೆಡಿ ಮಾಡಿಕೊಂಡು ಈ 3 ಸ್ಟೇಜಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಕೌಂಟ್ಗಳನ್ನ ಬರೀತಾರೆ. ಹಾಗಾದರೆ ಜರ್ನಲ್ ಎಲ್ಲಿ ಬಂತು? ಫಸ್ಟ್ ಸ್ಟೇಜಾ ಸೆಕೆಂಡ್ ಸ್ಟೇಜಾ? ಜರ್ನಲ್ ಎಲ್ಲಿ ಬಂತು? ಸೆಕೆಂಡ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಜರ್ನಲ್ ಬಂದರೆ ಫಸ್ಟ್ ಸ್ಟೇಜಲ್ಲಿ ಏನು ಬರ್ತವೆ? ಟ್ರಾನ್ಸಾಕ್ಷನ್ಗಳು ಬರ್ತವೆ. ಏನು ಬರ್ತವೆ? ವಹಿವಾಟುಗಳು ಬರ್ತವೆ. ವಹಿವಾಟುಗಳು ಅಂದರೆ ನಾವೇನು ಮಾಡಿರ್ತೀವಲ್ಲ ವಹಿವಾಟುಗಳನ್ನ ರಫ್ ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ. ಆ ವಹಿವಾಟುಗಳು ಫಸ್ಟಲ್ಲಿ ಬರ್ತವೆ, ಜರ್ನಲಲ್ಲಿ ಬರುತ್ತೆ, ಸೆಕೆಂಡಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಯಾವ ಸ್ಟೇಜಲ್ಲಿದೆ? ಸೆಕೆಂಡ್ ಸ್ಟೇಜಲ್ಲಿದೆ. ಅರ್ಥ ಆಯ್ತಾ? ಇಂಟ್ರೊಡಕ್ಷನ್. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಜರ್ನಲ್ ಅಂದರೆ ಏನು, ಅದ್ರ ಬಗ್ಗೆ ಮೀನಿಂಗ್ ನೋಡ್ಕೊಳ್ಳೋಣ. ಹೆಡ್ಡಿಂಗ್ ಹಾಕಿ ಮೀನಿಂಗ್. Very important though, the term journal is derived from the term journal is derived from French word jour, which means a day. Therefore journal means a day book, or daily record. Continue ಕೆಳಗ. This is the basic book of original entry. In which all the transactions are recorded. All the transactions are recorded in the chronological order. ಸೊ ಇಲ್ಲಿ ಜರ್ನಲ್ ಅಂದರೆ ಅದರ ಮೀನಿಂಗು ಮತ್ತು ಅದರ ಅರ್ಥ ಕೊಟ್ಟಿದ್ದಾರೆ. ಸೊ ಸಿಂಪಲಾಗಿ ಹೇಳ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಟರ್ಮ್ ಜರ್ನಲ್ ಈಸ್ ಡಿರೈವ್ಡ್ ಫ್ರಮ್, ಎಲ್ಲಿಂದ ಬಂತು? ಫ್ರೆಂಚ್ ವರ್ಡ್. ಎಲ್ಲಿಂದ ಬಂತು? ಜರ್ನಲ್ ಅನ್ನೋ ಒಂದು ಪದ ಎಲ್ಲಿಂದ ಬಂತು? ಫ್ರೆಂಚ್ ವರ್ಡಿಂದ ಬಂತು. ಫ್ರೆಂಚ್ ವರ್ಡ್ ಯಾವುದರಿಂದ ಬಂತು? ಜರ್ ಅನ್ನೋದ್ರಿಂದ ಬಂತು. ಜರ್ ಫ್ರೆಂಚ್ದಾಗ ಜರ್ ಅನ್ನೋ ಒಂದು ವರ್ಡಿಂದ ಜರ್ನಲ್ ಅನ್ನೋದು ಬಂತು. ಹಾಗಾದ್ರೆ ಜರ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಜರ್? ವಿಚ್ ಮೀನ್ಸ್ ಎ ಡೇ. ಜರ್ ಮೀನ್ಸ್ ಎ ಡೇ ಆರ್ ಇನ್ನೊಂದೇನು ಬರೋದಿಲ್ಲ.
ಜರ್ ಮೀನ್ಸ್ ಅ ಡೇ, ದೇರ್ ಫೋರ್ ಜರ್ನಲ್ ಮೀನ್ಸ್ ಎ ಡೇ ಬುಕ್ ಆರ್ ಡೈಲಿ ರೆಕಾರ್ಡ್ಸ್ ಅಂತ ಕರೀತಾರೆ. ಎ ಡೇ ಬುಕ್ ಆರ್ ಡೈಲಿ ರೆಕಾರ್ಡ್ಸ್. ಜರ್ನಲನ್ನು ಡೈಲಿ ಬರೀತಾರೆ. ಕೆಲವೊಂದು ಕಡೆ ಡೈಲಿ ಬರೀತಾರೆ, ಕೆಲವೊಂದು ಕಡೆ ವೀಕ್ಲಿ ಬರೀತಾರೆ. ಭಾಳಷ್ಟು ಟ್ರಾನ್ಸಾಕ್ಷನ್ ಇದ್ದರೆ ಡೈಲಿ ಬರೀಬೇಕಾಗತ್ತೆ. ಕಡಿಮೆ ಟ್ರಾನ್ಸಾಕ್ಷನ್ ಇದ್ದಂದರೆ 2 ದಿನಕ್ಕೊಮ್ಮೆ ಬರೀತಾರೆ. ಅತಿ ಕಡಿಮೆ ಇದು ಅಂದರೆ ವಾರಕ್ಕೊಮ್ಮೆ ಬರೀತಾರೆ, ತಿಂಗಳದಾಗ ಒಂದು ಸರಿ ಬರಿಬೋದು. ಸೊ ಹೆಂಗಾಗುತ್ತೆ, ಜನರಲ್ ಲಾಟ್ ಆಫ್ ಟ್ರಾನ್ಸಾಕ್ಷನ್ಸ್ ಇದ್ದಾರೆ ಡೈಲಿ ಬರೀತಾರೆ, ಕಡಿಮೆ ಟ್ರಾನ್ಸಾಕ್ಷನ್ಸ್ ಇದ್ದಂದರೆ ವೀಕ್ಲಿ ಬರೀತಾರೆ, ಮಂತ್ಲಿ ಬರೀತಾರೆ, ಇಯರ್ಲಿ ಬರೆಯಲ್ಲ, ಮಂತ್ಲಿ ಕ್ವಾರ್ಟರ್ಲಿ ಬರೀತಾರೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಮಾಡ್ತಾರಪ್ಪ ಅಂದರೆ ಜರ್ನಲನ್ನು ಬರೀತಾರೆ. ದಿಸ್ ಈಸ್ ದ ಬೇಸಿಕ್ ಬುಕ್ ಆಫ್ ಒರಿಜಿನಲ್ ಎಂಟ್ರಿ in which all the transactions are recorded in a chronological order. Chronological order ಅಂದರೆ ಡೇಟ್ ವೈಸ್. ಈಗ ಫಸ್ಟ್ ಡೇಟ್ ಇದೆ ಇವತ್ತು, ಎಷ್ಟು ಅಂಬಾದ್ರೆ ಇವತ್ತು ಒಂದು 6 ತಾರೀಕು ಅಂತ ತಿಳ್ಕೊಣ, ಅಥವಾ 7 ತಾರೀಕು ತಿಳ್ಕೊಣ. 6 ಆಗಸ್ಟ್ ಇದೆ 8 2024. ನೆಕ್ಸ್ಟು ಡೇ ಎಷ್ಟಿದೆ 7/8/2024. ನೆಕ್ಸ್ಟು 8/8/2024. ನೆಕ್ಸ್ಟು 1/8/2024. ಇದು ಕರೆಕ್ಟ್ ಆಗುತ್ತಾ? ಇಲ್ಲಿ ಬಂದು 1 ಬರೆದ್ರೆ ಕರೆಕ್ಟ್ ಆಗುತ್ತಾ? ಇದು ರಾಂಗ್ ವೇ, ಇದು ಡಿಫ್ರೆಂಟ್ ವೇ. ಹಾಗಾದರೆ ಈ ಯಾವ ವೇ ಯಾವಾಗ ಬರೀತಾರೆ? ಇದು ಕ್ರೋನಾಲಜಿಕಲ್ ಆರ್ಡರ್. 6, 7, 8, 9, 10, 11, 12 ಹಿಂಗೆ ಏನು ಬರುತ್ತಲ್ಲ, ಇದು ಕ್ರೋನಾಲಜಿಕಲ್ ಆರ್ಡರ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಕ್ರೋನಾಲಜಿಕ್ ಅಂದರೆ ಸಿಸ್ಟಮ್ಯಾಟಿಕ್ ವೇ ಆಫ್ ರೆಕಾರ್ಡಿಂಗ್ ಇನ್ ಡೈಲಿ ಬೇಸಿಸ್. ಸೊ ಕ್ರೋನಾಲಜಿಕಲ್ ಆರ್ಡರ್ ಗೊತ್ತಾಯ್ತಲ್ಲ? ಪ್ರತಿ ದಿನದ ಟೈಮ್ ಪ್ರಕಾರ ಒಂದು ಟೈಮ್ ಹಿಂದೆ ಮುಂದೆ ಮಾಡದೆ ಬರೆಯೋದೇ ಕ್ರೋನಾಲಜಿಕಲ್ ಆರ್ಡರ್. ಯಾವುದನ್ನು ಬರೀತಾರೆ? ಜರ್ನಲ್ನ ಬರೀತಾರೆ. ಹಾಗಾದರೆ ಜರ್ನಲ್ನ ಅಬ್ಜೆಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಾಗುತ್ತೆ, ಲಕ್ಷಣ ಯಾವುದಾಗುತ್ತೆ? ಜರ್ನಲ್ ಇಸ್ ಇನ್ ದ ಜರ್ನಲ್ ಬುಕ್ ವಿ ಹ್ಯಾವ್ ಟು ರೆಕಾರ್ಡ್ ದಿ ಟ್ರಾನ್ಸಾಕ್ಷನ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಡೆಫಿನಿಷನ್. According to Professor R.N. Carter, according to Professor R.N. Carter, according to Professor R.N. Carter, C-A-R-T-E-R, the journal as originally used, comma, is a book originally used, comma, is a book of prime entry, is a book of prime entry, is a book of prime entry, is a book of prime entry in which transactions are copied, transactions are copied in the order of date, in the order of date from a memorandum or waste book, memorandum or waste book. ಏನು ಹೇಳ್ತಾರೆ ಅಂದರೆ, ಈಸ್ ಎ ಬುಕ್ ಆಫ್ ಪ್ರೈಮ್ ಎಂಟ್ರಿ, ಇದು ಒಂದು ಪ್ರೈಮ್ ಎಂಟ್ರಿ ಇದೆ, ಒರಿಜಿನಲ್ ಎಂಟ್ರಿ ಇದೆ, ಇನ್ನು ಎಂಟ್ರಿ ಇದೆ, ವಿಚ್ ಟ್ರಾನ್ಸಾಕ್ಷನ್ಸ್ ಆರ್ ಕಾಪಿಡ್ ಫ್ರಮ್ ದಿ ಆರ್ಡರ್ ಆಫ್ ದ ಡೇಟ್ ಆಫ್ ಮೆಮೊರಂಡಮ್ ಬುಕ್. ಏನು ಹೇಳ್ತಾರೆ ಅಂದರೆ ಇವರು R.N. ಕಾಟರ್ ಏನು ಹೇಳ್ತಾರೆ ಅಂದರೆ, ವೇಸ್ಟ್ ಬುಕ್ಕಿಂದ ಏನು ಮಾಡ್ತಾರಪ್ಪ ಅಂದರೆ, ವೇಸ್ಟ್ ಬುಕ್ ಅಂತ ಹೇಳಿದ್ನಲ್ಲ, ಆ ವೇಸ್ಟ್ ಬುಕ್ ಅಂತ ಟ್ರಾನ್ಸಾಕ್ಷನ್ ತೆಗೆದು ಇಲ್ಲಿ ಕಾಪಿ ಮಾಡ್ತಾರೆ, ಅಂದರೆ ಪೇಸ್ಟ್ ಮಾಡ್ತಾರೆ ಅಂತ, ಕಾಪಿ ಪೇಸ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಕಾಪಿ ಮಾಡ್ಕೊಂಡು ಬರೀತಾರೆ. ಇದೇ ಜರ್ನಲ್ ಎಂಟ್ರಿ ಅಂತ ಹೇಳ್ತಾರೆ. ನೋಡಿರಿ, ಜರ್ನಲ್ ಎಂಟ್ರಿ ಯಾವುದು? ಇಟ್ ಈಸ್ ಎ ಒರಿಜಿನಲ್ ಬುಕ್, ಇಟ್ ಈಸ್ ಎ ಪ್ರೈಮ್ ಬುಕ್. ನೆನಪಿಟ್ಟುಕೊಳ್ಳಿ, ಜರ್ನಲ್ ಎಂಟ್ರಿ ಇಟ್ ಈಸ್ ಎ ಒರಿಜಿನಲ್ ಆರ್ ಪ್ರೈಮ್ ಬುಕ್ ಆ್ಯಂಡ್ ಇಟ್ ಈಸ್ ರೆಕಾರ್ಡ್ ಟು ದಿ ಕ್ರೋನಾಲಜಿಕಲ್ ಆರ್ಡರ್. ಯಾವ ಆರ್ಡರ್ದಾಗ ಬರೀತಾರೆ? ಕ್ರೋನಾಲಜಿಕಲ್, ಡೇಟ್ ವೈಸ್ ಬರೀತಾರೆ. ನೆಕ್ಸ್ಟ್ ತಗೊಳ್ಳಿ, ಜರ್ನಲೈಸಿಂಗ್. ಮೀನಿಂಗ್ ಆಫ್ ಜರ್ನಲೈಸಿಂಗ್. ಜರ್ನಲ್ ಬೇರೆ, ಜರ್ನಲೈಸಿಂಗ್ ಬೇರೆ.
ದಿ ಪ್ರೊಸೆಸ್ ಆರ್ ಆಕ್ಟ್ ಆಫ್ recording, the process or act of recording transactions in journal transaction in journal or original book is called journalizing. Journal or original book is called journal. ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಈ ಮೀನಿಂಗ್ಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಡ್ರೈವ್ ಅಂದರೆ ಅಂದ್ರೇನು? ಚಾಲನೆ. ಡ್ರೈವ್ ಅಂದರೆ ಏನು? ಚಾಲನೆಗೆ ಡ್ರೈವ್ ಅಂತ ಕರಿತೀವಿ. ಡ್ರೈವಿಂಗ್ ಅಂದರೆ ಚಾಲನೆ ಮಾಡ್ತಾ ಇರೋದು ಅಥವಾ ಮಾಡುವುದು. ಅರ್ಥ ಆಗ್ತಿದೆಯಾ? ಡ್ರೈವ್ ಅಂದರೆ ಚಾಲನೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್. ನಾವೇ ಚಾಲನೆ ಮಾಡ್ತಾ ಇದ್ವಿ ಅಂದರೆ ಅದು ಡ್ರೈವಿಂಗ್. ಹಾಗೆ ಜರ್ನಲ್ ಅಂದರೆ ರೆಕಾರ್ಡ್ ಮಾಡೋದು. ಪ್ರೈಮ್ ಎಂಟ್ರಿಲಿ ಒರಿಜಿನಲ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು. ಜರ್ನಲ್ ಅಂದರೆ ರೆಕಾರ್ಡ್ ಮಾಡಿರೋದು ಅಂತ ಕರೀತಾರೆ. ಸೊ ಇಲ್ಲಿ ಜರ್ನಲೈಸಿಂಗ್ ಅಂದ್ರೇನು? ದ ಪ್ರೊಸೆಸ್ ಆರ್ ಆ್ಯಕ್ಟ್ ಆಫ್ ರೆಕಾರ್ಡಿಂಗ್. ನಾವು ಏನು ಮಾಡ್ತಿರ್ತೀವಿ? ಬರಿತಾ ಇರ್ತೀವಿ. ಪ್ರತಿಯೊಂದು ಎಂಟ್ರಿಗಳನ್ನ ಬರೋದು ಏನು ರೆಕಾರ್ಡ್ ಮಾಡ್ತಿರ್ತೀವಲ್ಲ, ಆ ರೆಕಾರ್ಡಿಂಗನ್ನು ಏನಂತ ಕರಿತೀವಿ ನಾವು? ಜರ್ನಲೈಸಿಂಗ್. ಸೊ ನೋಡಿ, ಸಿಂಪಲ್ ಹೇಳ್ತಾರೆ, ಪ್ರೊಸೆಸ್ ಆರ್ ಆ್ಯಕ್ಟ್. ನಾವು ಬರೆಯುವಂಥ ಪ್ರೊಸೆಸ್ಸು ಅಥವಾ ನಾವು ಬರೆಯುವಂಥ ಆ್ಯಕ್ಟು ಎಲ್ಲಿ ಜರ್ನಲ್ ಬುಕ್ಕಲ್ಲಿ ಬರಿತಾ ಇರ್ತೀವಲ್ಲ, ಆ ಬುಕ್ಕಲ್ಲಿ ಬರಿಬೇಕಾದ್ರೆ ನಡೆಯುವಂಥ ಆ್ಯಕ್ಟ್ ಅಥವಾ ಪ್ರೊಸೆಸ್ಗೆ ಜರ್ನಲೈಸಿಂಗ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ವಾಕ್ ಅಂದರೆ ನಡೆ, ವಾಕಿಂಗ್ ಅಂದರೆ ನಡೆಯೋದು. ಇಷ್ಟೇ ಸಿಂಪಲ್. ಜರ್ನಲೈಸಿಂಗ್. ಅರ್ಥ ಆಗ್ತಿದೆಯಾ? ವಾಕ್ ನಡೆ, ವಾಕಿಂಗ್ ಅಂದರೆ ನಡೀತಾ ಇರೋದು. ಈಜು, ಸ್ವಿಮ್ಮಿಂಗ್ ಅಂದರೆ ಈಜ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಜರ್ನಲ್ ಅಂದರೆ ಏನು? ರೆಕಾರ್ಡ್. ಜರ್ನಲ್ ಅಂದ್ರೆ ಏನು? ರೆಕಾರ್ಡ್, ಬರೆದಿಟ್ಟಿರೋಂಥ ರೆಕಾರ್ಡ್. ಜರ್ನಲೈಸಿಂಗ್ ಅಂದರೆ ಬರಿತಾ ಇರೋದು. ಪ್ರೊಸೆಸ್, ಅದಕ್ಕೆ ಪ್ರೊಸೆಸ್ ಅಂದಿದ್ದಾರೆ. ಪ್ರೊಸೆಸ್ ಆರ್ ಆ್ಯಕ್ಟ್. ಸೊ ಪ್ರೊಸೆಸ್ ಆರ್ ಆ್ಯಕ್ಟ್ ಮಾಡುವಂಥ ಒಂದು ಆ್ಯಕ್ಟಿಗೆ ಅಥವಾ ಪ್ರೊಸೆಸ್ಗೆ ಜರ್ನಲೈಸಿಂಗ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಹಾಗಾದರೆ ಟೈಮ್ ಎಷ್ಟಾಯ್ತು ನೋಡಿ. ಓಕೆ, ಫೀಚರ್ಸ್, ಲಕ್ಷಣಗಳು. ಜರ್ನಲ್ ಎಂಟ್ರಿ ಫೀಚರ್ಸ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್. ಫೀಚರ್ಸ್, ಲಕ್ಷಣಗಳು. ಇಲ್ಲ ಇನ್ನೊಂದಿದೆ. ವೇಟ್ ಮಾಡಿ. ಫೀಚರ್ಸ್ ಬೇಡ. ಯಾರಿಗೆ ಏನಾಗ್ತಾಯಿದೆ ನನಗೆ? ನರೇಷನ್. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಇದನ್ನ ಯಾರು ಎಂಟ್ರಿ ಮಾಡಿ ಹೇಳ್ತೀರಾ? ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ವೆರಿ ಗುಡ್. ಗೂಡ್ಸ್ ಬಂದಿದೆ, ಅದಕ್ಕಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಹಾಗಾದರೆ ಇದು ಏನಿದು? ದಿಸ್ ಈಸ್ ಅ ಜರ್ನಲ್ ಎಂಟ್ರಿ. ನಾನೀಗ ಜಸ್ಟ್ ಬರದೆ. ಇದೇನು? ಜರ್ನಲೈಸಿಂಗ್. ನಾನೇನು ಮಾಡಿದೆ? ಜರ್ನಲೈಸಿಂಗ್ ಮಾಡಿದೆ. ಇದೇನಿದು? ಟ್ರಾನ್ಸಾಕ್ಷನ್. ದಿಸ್ ಈಸ್ ಅ ಟ್ರಾನ್ಸಾಕ್ಷನ್. ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್, ಇಟ್ ಈಸ್ ಅ ಟ್ರಾನ್ಸಾಕ್ಷನ್. ರಫ್ ಬುಕ್ಕಲ್ಲಿತ್ತು. ನಾನೇನು ಮಾಡಿದೆ? ಜರ್ನಲ್ ಎಂಟ್ರಿನ ಬರೆದೆ. ಜರ್ನಲ್ ಎಂಟ್ರಿ ಬರಿಬೇಕಾದ್ರೆ ಏನಾಯಿತು? ಜರ್ನಲೈಸಿಂಗ್ ಆಯಿತು. ಇದಕ್ಕೇನು ಮಾಡಬೇಕು? ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀವಿ, ಬ್ರ್ಯಾಕೆಟಲ್ಲಿ ಕೊಡ್ತೀವಿ ತಾನೇ. ಅದಕ್ಕೇನಂತೀವಿ? ನರೇಷನ್. ನೆನಪಿದೆಯಲ್ಲ? ಬೀಯಿಂಗ್ ಅಂತ ಬರಿತಿದ್ದೆ. ಬೀಯಿಂಗ್ ಇದನ್ನೇ ಬರಿಬೇಕು. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಬರೆದ್ವಿ. ಇದೇನಿದು? ಸ್ವಲ್ಪ ಸಣ್ಣ ಮಾಹಿತಿ. ಯಾವುದ್ರ ಬಗ್ಗೆ? ಓಕೆ, ಒಂದು ಟ್ರಾನ್ಸಾಕ್ಷನ್ನ ಬರಿತೀನಿ, ಅದಕ್ಕೆ ನೀವು ನರೇಷನ್ ಹೇಳ್ತೀರಾ? ಓಕೆ,
ಕ್ಯಾಶ್ ಅಕೌಂಟ್ ಫಸ್ಟು ಡೆಬಿಟ್ ಮಾಡಿದ್ದೀನಿ ಟು ಸೇಲ್ಸ್ ಅಕೌಂಟ್. ಹಾಂ ಕ್ವಶನ್ ಮಾಡ್ಬೇಕು ನೀವು ಅಲ್ಲಿ ಕ್ವಶನ್ ಮಾಡಬೇಕು. ಈ ಬ್ರಕೆಟಲ್ಲಿ ಏನು ಕ್ವಶನ್ ಬರುತ್ತೆ ಹೇಳಿ, ಟ್ರಾನ್ಸಾಕ್ಷನ್ ಹೇಳಿ, ಯಾರು ಮಾಡ್ತೀರಾ? ಕರೆಕ್ಟಾಗಿ ಹೇಳ್ಬೇಕು. ಯಾರು ಹೇಳ್ತೀರಾ? ಕಮೆಂಟ್ ಮಾಡಿ ನೀವು. ಹಾಂ, ಎಸ್ ರುಮಾನ, ಸ್ಟ್ಯಾಂಡ್ ಅಪ್, ಟೆಲ್ ಮಿ. ಹಾಂ ಹಾಂ ಕೊಡ್ರಿ, ಅಲ್ಲೇ ಕಮ್ಮಿ, ಅಲ್ಲೇ ಇದ್ದೀರಾ? ಸೋಲ್ಡ್ ಅನ್ಬೇಕು, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಈ ಜರ್ನಲ್ ಎಂಟ್ರಿಗೆ ಇದು ನರೇಷನ್ ಆಯಿತು. ಅರ್ಥ ಆಯ್ತಾ? ನರೇಷನ್ ಅಂದರೆ ಅರ್ಥ ಆಯ್ತಾ? ಈಗ ಮೀನಿಂಗ್ ಬರ್ಕೊಡ್ರಿ, ಥರದ್ದು ಗೊತ್ತಾಗತ್ತೆ. ನರೇಷನ್ ಅಂದರೆ ಎಲ್ಲಿರುತ್ತೆ? ಜರ್ನಲ್ ಎಂಟ್ರಿಯ ಕೆಳಗಡೆ ಬ್ರಕೆಟಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನರೇಷನ್ ಅಂದರೆ ಮೀನಿಂಗ್ ಬರ್ಕೊಡ್ರಿ. ನರೇಷನ್ a brief description, comma, or explanation of journal entry is called narration. Is called narration. Journal entry ಜರ್ನಲೈಸಿಂಗ್ ಬಂತು, ಜರ್ನಲ್ ಬಂತು, ಇನ್ನು ಜರ್ನಲ್ ಎಂಟ್ರಿ ಒಂದು ಬರುತ್ತೆ, ಅದು ಬರ್ಕೊಡ್ರಿ. ದ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನಿಂದ the record of transaction in the journal is called journal entry. ಬರ್ಕೊಳ್ಳಿ, ಇಷ್ಟು ಸಾಕು. ಇಷ್ಟು ಸಾಕು ಇವತ್ತು. ನೆಕ್ಸ್ಟು ಬಾಕಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಫೀಚರ್ಸ್ ಆಫ್ ಜರ್ನಲ್ ಎಂಟ್ರಿ, ನೆಕ್ಸ್ಟು ಫಾರ್ಮೆಟ್ ಆಫ್ ಜರ್ನಲ್ ಎಂಟ್ರಿ, ನೆಕ್ಸ್ಟು ಪ್ರಾಬ್ಲಮ್ ಆಫ್ ಜರ್ನಲ್ ಎಂಟ್ರಿ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ 12 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸೇ? ನಾಳೆ 12 ಮಾರ್ಕ್ಸ್ ಪ್ರಾಬ್ಲಮ್ ಸ್ಟಾರ್ಟ್. ನಾಳೆ ಮಿಸ್ ಮಾಡಿದ್ರಿ ನಿಮಗೆ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಹಿಡಿ ಹಿಡಿಪಿ.